ಚಿಕ್ಕಪೇಟೆನಲ್ಲಿ ತುಂಬಾನೇ ಶಾಪ್ಸ್ ಗಳಿವೆ, ಅವೆಲ್ಲವೂ ತುಂಬಾನೇ ಫೇಮಸ್ ಕೂಡ. ಆದ್ರೆ ಈ ಫೇಮಸ್ ಅನ್ನೋ ಪದನ ಪ್ರತಿ ಸಲನೂ ಬಳಸಿದ್ರೆ ಎಷ್ಟ್ ಚೆನ್ನಾಗಿರತ್ತೆ. ಸೊ ಈ 5 ಡಿಫ್ರೆಂಟ್ ವರ್ಡ್ಸ್ ನ ಯೂಸ್ ಮಾಡಿ. ವೆಲ್ ನೋನ್, ಯಾರಿಗೆ ಕೇಳಿದ್ರು ಗೊತ್ತಿರೋ ಅಂತ ಜಾಗನ ಹೇಳುವಾಗ ಈ ಪದನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ವೆಲ್ ನೋನ್ ಸ್ಯಾರಿ ಶಾಪ್ ಇನ್ ಚಿಕ್ಕಪೇಟೆ ಅಂದ್ರೆ ಚಿಕ್ಕಪೇಟೆಯಲ್ಲಿ ತುಂಬಾನೇ ಫೇಮಸ್ ಆಗಿರೋ ಶಾಪ್ ಅಂತ ಅರ್ಥ. ಪಾಪ್ಯುಲರ್ ಅಂದ್ರೆ ತುಂಬಾ ಜನರಿಗೆ ಇಷ್ಟವಾಗಿರೋ ಶಾಪ್. ಫಾರ್ ಎಕ್ಸಾಂಪಲ್, ದಿಸ್ ಹೋಟೆಲ್ ಇಸ್ ವೆರಿ ಪಾಪ್ಯುಲರ್ ಫಾರ್ ದಿಸ್ ಸ್ನ್ಯಾಕ್ ಅಂದ್ರೆ ಈ ಹೋಟೆಲ್ ತಿಂಡಿ ತಿನಿಸುಗಳು ತುಂಬಾನೇ ಫೇಮಸ್ ಅಂತ ಅರ್ಥ. ರಿನೌಂಡ್, ಯಾವ್ದಾದ್ರು ಒಂದು ವಿಶೇಷ ಗುಣಕ್ಕಾಗಿ ಅಥವಾ ಕ್ವಾಲಿಟಿಗಾಗಿ ಹೆಸರುವಾಸಿ ಆಗಿರುವಂತಹ ಶಾಪ್ಗೆ ಈ ತರ ಬಳಸಬಹುದು. ಫಾರ್ ಎಕ್ಸಾಂಪಲ್, ಚಿಕ್ಕಪೇಟ್ ಇಸ್ ರಿನೌಂಡ್ ಫಾರ್ ಇಟ್ಸ್ ಹೋಲ್ಸೇಲ್ ಮಾರ್ಕೆಟ್ ಅಂದ್ರೆ ಚಿಕ್ಕಪೇಟೆ ತನ್ನ ಹೋಲ್ಸೇಲ್ ಮಾರುಕಟ್ಟೆಗೆ ಹೆಸರುವಾಸಿಯಾಗಿದೆ. ಸೆಲೆಬ್ರೇಟೆಡ್ ಅಂದ್ರೆ ಬಹಳ ವರ್ಷಗಳಿಂದ ಹೆಸರುವಾಸಿ ಆಗಿರುವಂತಹ ಶಾಪ್. ಫಾರ್ ಎಕ್ಸಾಂಪಲ್, ಇಟ್ ಇಸ್ ಅ ಸೆಲೆಬ್ರೇಟೆಡ್ ಜ್ಯುವೆಲರಿ ಸ್ಟೋರ್. ಇದು ಎಲ್ಲರೂ ಮೆಚ್ಚಿರುವಂತಹ ಒಂದು ಜ್ಯುವೆಲರಿ ಸ್ಟೋರ್ ಅಂತ ಅರ್ಥ. ನಿಮ್ಗೇನಾದ್ರೂ ಒಂದು ಶಾಪ್ ತುಂಬಾನೇ ಫೇಮಸ್ ಆಗಿದ್ದು ಅದರಲ್ಲಿ ಫೇಮಸ್ ಅನ್ನೋ ಪದನ ಬಿಟ್ಟು ಬೇರೆ ಪದ ಯೂಸ್ ಮಾಡಿ ಹೇಗೆ ಹೇಳ್ಬೋದು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇದೇ ತರ ಸಿಂಪಲ್ ಇಂಗ್ಲಿಷ್ ನ ಇಂಟ್ರೆಸ್ಟಿಂಗ್ ಆಗಿ ಕಲಿಯಲು ಫಾಲೋ ಮಾಡಿ ಇಂಗ್ಲಿಷ್ ಪಾರ್ಟ್ನರ್ ಕನ್ನಡ.